ಅನೈತಿಕ ಚಟುವಟಿಕೆಗಳ ಅಡ್ಡೆಯಾಯ್ತ ಹಾರಂಗಿ ಹಿನ್ನೀರು ಪ್ರದೇಶ. ಹಾರಂಗಿ ಹಿನ್ನೀರಿನ ನಡುಗಡ್ಡೆ ಯುವಕರ ಮೋಜು ಮಸ್ತಿಯ ಅಡ್ಡ ಆಗಿದೆ. ಎಲ್ಲೆಂದರಲ್ಲಿ ಎಣ್ಣೆ ಬಾಟ್ಲಿ, ಯುವಕರು ಫುಲ್ ಜಾಲಿ ಜಾಲಿ ಅಂತಹ ಪರಿಸ್ಥಿತಿ ಈಗ. ಹಾಗಾದ್ರೆ ಅನೈತಿಕ ಚಟುವಟಿಕೆಗಳ ಅಡ್ಡೆ ಆಯ್ತಾ ಹಾರಂಗಿ ಹಿನ್ನೀರು ಪ್ರದೇಶ ಅನ್ನೋದು ಪ್ರಶ್ನೆ. ಹಾರಂಗಿ ಹಿನ್ನೀರಿನಲ್ಲಿ ಯುವಕರಿಂದ ಗುಂಡು ತುಂಡು ಪಾರ್ಟಿ ಆಗತ್ತೆ. ಹಿನ್ನೀರಿನ ನಡುಗಡ್ಡೆಗಳಲ್ಲಿ ಪ್ರೇಮಿಗಳಿಂದ ಅಸಭ್ಯವಾಗಿ ವರ್ತನೆ ಕೂಡ ಕಾಣಬಹುದು. ಕುಡುಕರು ಪ್ರೇಮಿಗಳ ವರ್ತನೆಯಿಂದ ಸ್ಥಳೀಯರು ಬೇಸತ್ತಿದ್ದಾರೆ. ಡ್ಯಾಂನ ಮುಂಭಾಗದಲ್ಲಿ ಮಾತ್ರ ಭದ್ರತೆಯನ್ನ ನಿಯೋಜಿಸುತ್ತಾರೆ. ಸರ್ಕಾರ ಹಿನ್ನೀರಿನಲ್ಲೂ ಪೊಲೀಸರ ನಿಯೋಜನೆ ಮಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಹಾರಂಗಿ ಜಲಾಶಯ ಇದು. ಈಗ ಅನೈತಿಕ ಚಟುವಟಿಕೆಗಳ ತಾಣವಾಯ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಕೊಡಗಿನಲ್ಲಿ ಸಾಕಷ್ಟು ಪ್ರವಾಸಿ ತಾಣಗಳಿದೆ. ಆ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರು ಬರೋ ಅಂಥದ್ದೇ ಮೋಜು ಮಸ್ತಿಯನ್ನು ಮಾಡಲಿಕ್ಕೆ. ಆದರೆ ನಿಷೇಧಿತ ಪ್ರದೇಶಗಳೇನಿರುತ್ತೆ, ಉದಾಹರಣೆಗೆ ಹಾರಂಗಿ ಬ್ಯಾಕ್ ವಾಟ್ರು ನೋಡ್ಬೋದು. ಹಾರಂಗಿ ಬ್ಯಾಕ್ ವಾಟರ್ನಲ್ಲಿ ಕೂಡ ನಿಮಗೆ ಸುವರ್ಣ ನ್ಯೂಸು ಏನು ನಡೀತಾ ಇದೆ ಅನ್ನೋಂಥದ್ದನ್ನು ತೋರಿಸುತ್ತೆ. ಅಂದರೆ ಪ್ರವಾಸಿ ತಾಣಗಳನ್ನು ನೋಡಿ ಎಂಜಾಯ್ಮೆಂಟ್ ಮಾಡೋಂಥದ್ದು ಬೇರೆ. ಆದರೆ ಇಂತಹ ಕೆಲವು ನಿಷೇಧಿತ ಪ್ರದೇಶಗಳೇನಿದೆ, ಹಾರಂಗಿ ಬ್ಯಾಕ್ ವಾಟರ್ ಆಗಿರ್ಬೋದು ಅಥವಾ ಚಿಕ್ಲಿಹೊಳೆ ಬ್ಯಾಕ್ ವಾಟರ್ ಆಗಿರ್ಬೋದು, ಈ ರೀತಿಯ ಜಲಾಶಯಗಳ ಬ್ಯಾಕ್ ವಾಟರ್ನಲ್ಲಿ ಸಾಕಷ್ಟು ಅನೈತಿಕ ಚಟುವಟಿಕೆಗಳು, ಮೋಜು ಮಸ್ತಿಗಳು ನಡೀತದೆ ಅನ್ನೋದಕ್ಕೆ ಭಾಳ ಸ್ಪಷ್ಟವಾಗಿ ಎಲ್ಲವೂ ಕೂಡ ಕಾಣ್ತಾ ಹೋಗುತ್ತೆ. ಸೊ ಒಂದಷ್ಟು ಜನರು ಈಗಾಗಲೇ ಬೇರೆ ಬೇರೆ ಭಾಗದಲ್ಲೂ ಕೂಡ ಓಡಾಡ್ತಿರೋ ಅಂಥದ್ದು, ಎಲ್ಲೆಲ್ಲೋ ಸಂಧಿಗೊಂದಿಗಳಲ್ಲಿ ಕೂತ್ಕೊಂಡಿರೋಂಥದ್ದು ಅವೆಲ್ಲವೂ ಕೂಡ ಕಾಣುತ್ತೆ. ಮತ್ತೊಂದು ಕಡೆ ನೋಡ್ಬೋದು ಎಷ್ಟರ ಮಟ್ಟಿಗೆ ಬೀರ್ ಬಾಟ್ಲುಗಳು, ಹಾಗೆಯೇ ಬೇರೆ ಬೇರೆ ಮದ್ಯದ ಬಾಟಲ್ಗಳು ಬಿದ್ದಿರೋಂಥದ್ದು ನಿಮಗೆಲ್ಲವೂ ಕೂಡ ಎಲ್ಲ ಸಾಕ್ಷಿಯನ್ನು ಹೇಳ್ತವೆ ಎಷ್ಟರ ಮಟ್ಟಿಗೆ ಇಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತವೆ ಅಂತೇಳಿ. ಅಂದರೆ ಇಲ್ಲಿಗೆ ಬರೋ ಅಂಥದ್ದು ಕಾಲೇಜು ವಿದ್ಯಾರ್ಥಿಗಳು ಅಥವಾ ಬೇರೆ ಕೆಲವು ಪುಂಡ ಪೋಖ್ರಿಗಳೇನಿದ್ದಾರೆ ಅವರೆಲ್ಲರೂ ಬಂದು ಇಲ್ಲಿ ಮದ್ಯವನ್ನು ಸೇವನೆ ಮಾಡೋಂಥದ್ದು, ಗಾಂಜಾವನ್ನು ಎಳೆಯೋಂಥದ್ದು, ಈ ರೀತಿಯಾದಂತಹ ಸಾಕಷ್ಟು ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ರೆ, ಮತ್ತೊಂದು ಕಡೆ ಸಾಕಷ್ಟು ಜನ ಕಪಲ್ಸ್ಗಳು, ಕಾಲೇಜು ಹುಡುಗರು ಹೆಣ್ಮಕ್ಳುಗಳನ್ನ ಕರ್ಕೊಬರೋಂಥದ್ದು, ಈ ರೀತಿಯಾದಂತಹ ಕೆಲವು ಅನೈತಿಕ ಚಟುವಟಿಕೆಗಳು ಕೂಡ ಇಲ್ಲಿ ನಡೀತದೆ ಅನ್ನೋಂಥದ್ದು ಸ್ಥಳೀಯರ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿರೋಂಥದ್ದು. ಅಂದರೆ ಅಕ್ಕಪಕ್ಕದಲ್ಲಿ ತೋಟಗಳಿದೆ, ತೋಟಗಳಲ್ಲಿ ಕೆಲಸ ಮಾಡ್ತಿರ್ತಾರೆ ಜನರು. ಇಲ್ಲೆಲ್ಲರೂ ಕೂಡ ಜನರು ಓಡಾಡ್ತಿರ್ತಾರೆ. ಆದ್ರೂ ಕೂಡ ಇಂತಹ ಕೆಲವು ಈ ನಡುಗಡ್ಡೆಗಳಂತಹ ಪ್ರದೇಶಗಳೇನಿದ್ದಾವೆ, ಜಲಾಶಯದ ಹಿಂಭಾಗದಲ್ಲಿರುವಂತಹ ಹಿನ್ನೀರಿನಲ್ಲಿರುವಂತಹ ನಡುಗಡ್ಡೆಗಳಂತಹ ಪ್ರದೇಶಗಳೇನಿದೆ, ಇಲ್ಲಿ ಸಾಕಷ್ಟು ಅನೈತಿಕ ಚಟುವಟಿಕೆಗಳು ನಡೀತಿರೋಂಥದ್ದು. ಇಲ್ಲಿಗೆ ಬಂದು ಪಾರ್ಟಿಗಳನ್ನು ಮಾಡೋ ಅಂಥದ್ದು, ಮತ್ತು ಪಾರ್ಟಿಗಳನ್ನು ಮಾಡಿ ಆದಮೇಲೆ ಇದೇ ನೀರಿನಲ್ಲಿ ಹೋಗಿ ಈಜಾಡೋ ಅಂಥದ್ದು, ಇಂತಹ ಘಟನೆಗಳು ನಡೀತಾನೆ ಇದೆ. ಈಜಾಡಕ್ಕೆ ಹೋಗಿ ಸಾವನ್ನಪ್ಪಿರೋಂತಹ ಪ್ರಕರಣಗಳು ಕೂಡ ಮೊನ್ನೆನೇ ನಡೆದಿರೋಂಥದ್ದು. ಸುಂಟಿಕೊಪ್ಪದ ಹೇರೂರು ಭಾಗದಲ್ಲಿರುವಂತಹ ಜಲಾಶಯದ ಹಿಂಭಾಗದಲ್ಲಿ ಕೆಲವು ವಿದ್ಯಾರ್ಥಿಗಳು ಬಂದು ಈಜಾಡ್ಲಿಕ್ಕೆ ಹೋಗಿ ಸಾವನ್ನಪ್ಪಿದ್ದಂತಹ ಪ್ರಕರಣಗಳು ಕೂಡ ಇದ್ದಾವೆ. ಸೊ ಇಷ್ಟೆಲ್ಲ ಆಗಿದ್ರೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂತಹ ಸೆಕ್ಯೂರಿಟಿ ಇಲ್ಲ ಅನ್ನೋಂಥದ್ದು, ಅದು ಪೊಲೀಸ್ ಬೀಟ್ ಆಗಿರ್ಬೋದು ಅಥವಾ ಏನು ಹಾರಂಗಿ ಜಲಾಶಯ ಇಲಾಖೆಯ ಅಧಿಕಾರಿಗಳ ಅಥವಾ ಸಿಬ್ಬಂದಿ ಇಲ್ಲಿಗೆ ಬಂದು ಬೀಟನ್ನು ಮಾಡೋಂಥದ್ದು, ಅದು ಯಾವುದೂ ಕೂಡ ಇಲ್ಲದಲೇ ಇರೋವಂಥದ್ದು. ಇದು ಭಾಳ ಈ ರೀತಿಯ ಒಂದು ಅನೈತಿಕ ಚಟುವಟಿಕೆಗಳು ನಡೀಲಿಕ್ಕೆ ಕಾರಣ ಆಗಿರೋಂಥದ್ದು. ಕ್ಯಾಮ್ರಾಮನ್ ಪ್ರದೀಪ್ ಜೊತೆ ರವಿ ಎಸ್ಸಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ನೋಡಲಿಕ್ಕೆ ಮಾತ್ರ ಬರ್ತಾ ಇಲ್ಲ, ಮೋಜು ಮಸ್ತಿ ಮಾಡಿಕೊಂಡು ಇನ್ನಿತರ ಅನೈತಿಕ ಚಟುವಟಿಕೆಗಳು ಕೂಡ ಅಲ್ಲಿ ನಡೀತಾ ಇದೆ. ಇದನ್ನ ಸಂಬಂಧಪಟ್ಟ ನೀರಾವರಿ ಇಲಾಖೆಯವರಾಗಿರ್ಬೋದು, ಆ ಭಾಗದಲ್ಲಿ ಹೆಚ್ಚು ಓಡಾಡುವಂಥ ಅರಣ್ಯ ಇಲಾಖೆ ಅಧಿಕಾರಿಗಳಾಗ್ಬೋದು, ಮತ್ತು ನಮ್ಮ ಪೊಲೀಸ್ ಅಧಿಕಾರಿಗಳು ಕೂಡ ಅಲ್ಲಿ ಬೀಟ್ ಹಾಕುವಂಥ ವ್ಯವಸ್ಥೆಯನ್ನು ಮಾಡಿ ಆ ಜಾಗಕ್ಕೆ ಯಾವುದೇ ಪ್ರವಾಸಿಗರು ಬರದಂಥ ಕೆಲಸವನ್ನು ಮಾಡಬೇಕು. ಮತ್ತು ಇನ್ನೊಂದು, ಇಲ್ಲಿ ಹೆಚ್ಚಿನ ಪ್ರವಾಸಿಗರು ಬರುವಂಥ ಸಂದರ್ಭದಲ್ಲಿ ಅಲ್ಲಿ ಯಾರು ಬರ್ತಾರೆ ಏನಂತ ಗೊತ್ತಾಗೋದಿಲ್ಲ. ಡ್ಯಾಮ್ ಸೇಫ್ಟಿಗೆ ಕೂಡ ಅದು ಕುಂದು ತರುವಂಥ ಕೆಲಸ ಆಗ್ತದೆ. ಈಗ ಏನಿಲ್ಲ, ನಾವು ಡ್ಯಾಮ್ನ ಮುಂಭಾಗದಲ್ಲಿ ಹೋಗ್ಲಿಕ್ಕೆ 108 ಕಂಡೀಷನ್ಸು, ಅವರ ಪರ್ಮಿಷನ್ ಇವರ ಪರ್ಮಿಷನ್ ಅಂತಾರೆ. ಆದರೆ ಹಿಂಬದಿಯಿಂದ ಯಾರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.